ಚರಣಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ವಿಷಯ ಪ್ರಾಣಾಯಾಮದ ಮುಂದುವರಿದ ಭಾಗ. ಹೋದ್ ಸಾರಿ ಎ ಭಾಗ ತಗೊಂಡಿದ್ವಿ, ಈ ಸಲ ಬಿ ಭಾಗ. ನಾವು ಆರಂಭದೊಳಗ ಯೋಗಗಳ ವರ್ಗೀಕರಣ, ಯೋಗದ ಪ್ರಕಾರಗಳ ವರ್ಗೀಕರಣ ನೋಡಿದ್ವಿ. ಅದಾದ್ಮೇಲೆ ಅಷ್ಟಾಂಗ ಮಾರ್ಗದಲ್ಲಿ ಪ್ರಾಣಾಯಾಮ ಬಂತು, 8 ಮಾರ್ಗದಲ್ಲಿ ಒಂದು. ಅದಾದ್ಮೇಲೆ ಹಠಯೋಗದಲ್ಲಿ ಪ್ರಾಣಾಯಾಮ ಬಂತು, ಅದನ್ನ ನೋಡಿದ್ವಿ. ಈ ಸಾರಿ ಪ್ರಾಣಾಯಾಮದ ಮತ್ತೊಂದು ಹಂತ ಅಂದ್ರೆ ಶ್ರೀಗಳ ಪ್ರಾಣಾಯಾಮ ಅಥವಾ ತಪೋವನ ಪ್ರಾಣಾಯಾಮಕ್ಕೊಂದು ವಿಶೇಷ ಇದೆ. ಶ್ರೀಗಳು ಹೇಳಿಕೊಟ್ಟಂತ ಪ್ರಾಣಾಯಾಮ ಅದು ಮನಃಶಾಸ್ತ್ರ ಮತ್ತು ನರಶಾಸ್ತ್ರಕ್ಕೆ ಆಧಾರಿತವಾದಂಥ ಪ್ರಾಣಾಯಾಮ. ಶ್ರೀಗಳು ಡೈಮೆನ್ಷನ್ಸ್ ಆಫ್ ಯೋಗದಲ್ಲಿ ಬರ್ದಾರ. ಯೋಗ ಅನ್ನೋದನ್ನ ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡಿಬಿಟ್ರ ಅಂದ್ರೆ ಮೊಟಕು ಮಾಡಿಬಿಟ್ರು. ಅಂದ್ರೆ ಯೋಗದ ಪರಿಪೂರ್ಣ ಅರ್ಥ, ಸಂಪೂರ್ಣ ಅರ್ಥವನ್ನು ಬಿಟ್ಟು ಅದನ್ನ ಕುಬ್ಜ ದೃಷ್ಟಿಕೋನಕ್ಕೆ ಬಲಿಪಶು ಮಾಡಿದ್ರು. ಅಂದ್ರ ಕೇವಲ ಆಸನಕ್ಕೆ ಸೀಮಿತ ಮಾಡಿ, ಅಥವಾ ಕೆಲವು ಪ್ರಕಾರದ ಪ್ರಾಣಾಯಾಮಕ್ಕೆ ಸೀಮಿತ ಮಾಡಿ, ಅಥವಾ ಕೆಲವೇ ಪ್ರಕಾರದ ಧ್ಯಾನಗಳಿಗೆ ಸೀಮಿತ ಮಾಡಿ ಸಂಪೂರ್ಣ ಯೋಗದ ಅರ್ಥವನ್ನು ಕುಂಠಿತ ಮಾಡಿದ್ರು. ಆದ್ರೆ ಶ್ರೀಗಳ ಯೋಗದ ವಿಚಾರ ಏನಿದೆ ಅಂದ್ರ ಅದು ಪರಿಪೂರ್ಣ ಯೋಗ. ನಮ್ಮ ಇಡೀ ಆಯುಷ್ನಲ್ಲಿ, ನಮ್ಮ ದೈನಂದಿನ ಕ್ರಿಯೆಗಳಲ್ಲಿ, ಸಾಮಾಜಿಕ ಜೀವನದಲ್ಲಿ, ವೈಯಕ್ತಿಕ ಜೀವನದಲ್ಲಿ ಎಲ್ಲಾ ಕಡೆನೂ ಆ ಯೋಗ ಇರಬೇಕನ್ನೋದು ಶ್ರೀಗಳ ಪರಿಪೂರ್ಣವಾದಂಥ ಯೋಗದ ಅರ್ಥ. ಇನ್ನ 3 ರೀತಿಯ ನಾವು ನಾಡಿಗಳನ್ನು ಹೋದ ಸಾರಿ ನೋಡಿದ್ವಿ. ಈಡ, ಪಿಂಗಳ ಮತ್ತು ಸುಷುಮ್ನ. ಈ 3 ನಾಡಿಗಳು ಮೇರುದಂಡದ ಗುಂಟ 3 ಕಡೆ ಸಂಯೋಗ ಆಗಿವೆ ಅಂತ ಹೇಳಿ ಹೇಳ್ಯಾರ ಮತ್ತು ಬರದಾರ. ಒಂದನೇದು ಮೂಲಾಧಾರದಲ್ಲಿ ಅವು ಸಂಯೋಗ ಆಗಿವೆ. ಇದನ್ನ ಯುಕ್ತ ತ್ರಿವೇಣಿ ಅಂತ ಹೇಳಿ ಕರೆದ್ರು. ತ್ರಿವೇಣಿ ಸಂಗಮ ಅಂದ್ರೆ ಇದು. ಎರಡನೇದು ಅನಾಹತ ಚಕ್ರದಲ್ಲಿ ಅವು ಮತ್ತೆ ಸಂಯೋಗ ಆಗ್ಯಾವ. 3ನೇದು ಆಜ್ಞಾ ಚಕ್ರದಲ್ಲಿ ಮತ್ತೆ ಸಂಯೋಗ ಆಗ್ಯಾವ. ಅವುಗಳಿಗೆ ಆಜ್ಞಾ ಚಕ್ರದಲ್ಲಿ ಮತ್ತೊಮ್ಮೆ ಸಂಯೋಗ ಆದದ್ದನ್ನ ಮುಕ್ತ ತ್ರಿವೇಣಿ ಅಂತ ಹೇಳಿ ಕರೆದ್ರು. ಈಗ ಪ್ರಾಣಾಯಾಮ ಮಾಡೋದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂದ್ರ ಶ್ರೀಗಳು ಹೇಳಾರ, ಪೂರಕ, ಕುಂಭಕ ಮತ್ತು ರೇಚಕ ಇವೇನು 1, 4, 2 ಅನುಪಾತದಲ್ಲಿ ಇರಬೇಕು. ಕೇವಲ ಈ ಪ್ರಾಣಾಯಾಮದಿಂದ ನಮಗ್ ಬಹಳ ಲಾಭ ಇಲ್ಲ ಅಂತ ಹೇಳಿ ಶ್ರೀಗಳು ಹೇಳಿದ್ರು. ಅಲ್ಲೊಂದು ರಹಸ್ಯ ಅಡಗಿದೆ ಅಂತ ಹೇಳಿ ಹೇಳ್ಯಾರ. ಏನಂದ್ರ 3 ಬಂಧಗಳಿವೆ. ಮೂಲ ಬಂಧ, ಉಡ್ಯಾನ ಬಂಧ ಮತ್ತು ಜಾಲಂಧರ ಬಂಧ. ಈ ಬಂಧಗಳನ್ನ 3 ಪೂರಕ, ರೇಚಕ ಮತ್ತು ಕುಂಭಕ ಮತ್ತು ರೇಚಕ ಇವುಗಳೊಂದಿಗೆ ಸಂಯೋಜನೆ ಮಾಡಿದಾಗ ನಮಗ ಪರಿಪೂರ್ಣವಾದಂತ ಪ್ರಾಣಾಯಾಮದ ಲಾಭ ಸಿಗ್ತೈತೆ ಅಂತೇಳಿ ಶ್ರೀಗಳು ಹೇಳಿದ್ರು. ಈ ಪೂರಕ ಮಾಡ್ಬೇಕಂತಂದ್ರೆ ನಾವು ಮೊದಲು ದೀರ್ಘವಾಗಿ ಮತ್ತು ಆಳವಾಗಿ ಉಸಿರನ್ನು ಒಳಗೆ ತಗೋತೇವೆ, ಪೂರಕ. ಆವಾಗ ನಾವು ಮೂಲ ಬಂಧವನ್ನ ಮಾಡ್ತೇವೆ. ಅಂದ್ರೆ ಕಿಬ್ಬೊಟ್ಟೆಯನ್ನ ಅಗಲ ಮಾಡಿ ಪೂರ್ತಿ ಉಸಿರನ್ನ ನಾವು ಒಳಗೆ ತಗೋತೇವೆ. ಅದಾದ್ಮೇಲೆ 2ನೇ ಹಂತದಲ್ಲಿ ಜಾಲಂಧರ ಬಂಧ. ಈ ಗದ್ದವನ್ನ ಕಂಠ ಕುಳಿಗೆ ಒತ್ತಿ ಹಿಡಿಬೇಕು. ಇದನ್ನ ನಾವು ಯಾವಾಗ ಕಲ್ತೀವ ಅಂದ್ರ ಸರ್ವಾಂಗಾಸನದಲ್ಲಿ ಮತ್ತು ಹಾಲಾಸನದೊಳಗೆ ನಾವು ಇದನ್ನ ಪ್ರಾಕ್ಟೀಸ್ ಮಾಡಿದ್ವಿ. ಇದು 2ನೇದು ಜಾಲಂಧರ ಬಂಧ. ಇಲ್ಲಿ ಕುಂಭಕ ಆಕೈತಿ. 3ನೇದು ಯಾವಾಗ ರೇಚಕ ಮಾಡ್ತೀವಿ ಅವಾಗ ಉಡಿಯಾನ ಬಂಧ. ನಾಭಿಯಿಂದ ಮೇಲ್ಗಡೆ ಹೊಟ್ಟೆಯನ್ನ ಮೇಲೆ ಎತ್ತಿ ಹಿಡಿದು ಬುಧವನ್ನ ಆಕುಂಚನ ಮಾಡಿ ನಾವು ರೇಚಕವನ್ನ ಮಾಡ್ತೇವೆ. ಈ 3 ಕ್ರಿಯೆ ಮಾಡಿದಾಗ ನಮಗೆ ಈ ಈಡ, ಪಿಂಗಳ ಮತ್ತು ಸುಷುಮ್ನಗಳಲ್ಲಿ ಈಡ ಮತ್ತು ಪಿಂಗಳಗಳು ಬರಬರ್ತ ನಿಷ್ಕ್ರಿಯ ಆಗ್ತಾವ. ಅವಾಗ ಸುಷುಮ್ನ ನಾಡಿ ಜಾಗೃತಿ ಆಗ್ತದೆ. ಇಲ್ಲಿ ಏನಾಕೈತೆ ಅಂದ್ರ ಈ 3 ಬಂಧಗಳು ಮತ್ತು 3 ರೀತಿಯ ಘಟಕಗಳು ಪೂರಕ, ಕುಂಭಕ, ರೇಚಕ ಮಾಡಿದಾಗ ಅವು ಅಷ್ಟು ಒಂದೇ ಲಯದಲ್ಲಿ ಮಾಡ್ಬೇಕಂತ ಹೇಳಿದ್ರು. 3 ಒಂದೇ ಲಯದಲ್ಲಿ ಒಂದೇ ಆವರ್ತನದಲ್ಲಿ ಆಗ್ಬೇಕಂತೇಳಿ. ಅವಾಗ ಏನಾಕೈತೆ ಅಂದ್ರೆ ಈ ಬಂಧದ ಪರಿಣಾಮ ನಮ್ಮ ನರಗಳ ಮೇಲೆ ಯಾವ ರೀತಿ ಆಗ್ತದೆ ಅಂತ ಅನ್ನೋದನ್ನ ಶ್ರೀಗಳು ಹೇಳ್ಯಾರ. ಈಗ ಏನಾಕತಿ, ಈ ಬಂಧ ಮಾಡಿದಾಗ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ ಮತ್ತು ಮಣಿಪೂರಕ ಚಕ್ರ ಇವು 3 ಉದ್ದೀಪನ ಆಕಾವ್. ಅವಾಗ ಅನಾಹತನಾದ ನಮಗ್ ಕೇಳಿ ಬರ್ತೈತಿ ಯೋಗಿಗೆ. ಅಂದ್ರೆ ಅನಾಹತ ಚಕ್ರ ಆ ಹೆಸರು ಯಾಕೆ ಇಟ್ರಂದ್ರ ಅನ್ಸ್ಟ್ರಕ್ ಸೌಂಡ್ ಅಂತ ಹೇಳಿ. ಅನಾಹತ ಬಡದ್ ನಾವು ಸೃಷ್ಟಿ ಕವೆಯನ್ನ ಬಡದಾಗ ಸಂಪಳ ಏನ್ ಬರ್ತೈತಿ ಅದಲ್ಲ, ಇದು ಬಡಿಯದೇ ಉದ್ಭವ ಆಗುವಂತ ಶಬ್ದ ಅನಾಹತ ಶಬ್ದ ಅಂತ ಹೇಳಿ. ಇದು ಮುಂದೆ ಜಾಗೃತಿ ಆದಂಗ ವಿಶುದ್ಧಿ ಚಕ್ರ ಮತ್ತು ಆಜ್ಞಾ ಚಕ್ರಗಳಿಗೆ ಬಂದ್ ಹತ್ತೈತಿ. ಆ ಆಜ್ಞಾ ಚಕ್ರದಲ್ಲಿ ಬೆಳಕು ಕಾಣ್ತೈತಿ. ಅಂದ್ರೆ ನಾದ ಮತ್ತು ಬಿಂದು ಇವು 2 ಅಲ್ಲಿ ಪ್ರಕಟ ಆಗ್ತಾವ ಈ ಯೋಗಿಗೆ ಅಂತ ಹೇಳಿ. ಇಲ್ಲಿ ನಮ್ಮಲ್ಲಿ ಇದನ್ನ ಶ್ರೀಗಳು ವೈಜ್ಞಾನಿಕವಾಗಿ ಹೇಳಿದ್ರು. ನಮ್ಮಲ್ಲಿ ನರವ್ಯೂಹದಲ್ಲಿ, ನರಶಾಸ್ತ್ರದಲ್ಲಿ CNS ಅಂಡ್ ANS ಅಂತೇಳಿ ಅದಾವ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂಡ್ ಅಟೋನಮಸ್ ನರ್ವಸ್ ಸಿಸ್ಟಮ್. ಅದ್ರೊಳಗೆ ಮತ್ತೆ ಪ್ಯಾರಾಸಿಂಥೆಟಿಕ್ ಅಂಡ್ ಸಿಂಥೆಟಿಕ್ ಅಂತೇಳಿ. ಒಂದು ನರವ್ಯೂಹ ಅಫೆರೆಂಟ್ ಇತ್ತಂದ್ರ, ಅಂದ್ರೆ ಪ್ರಚೋದನೆ ಮಾಡ್ತಂದ್ರ ಅದರ ವಿರುದ್ಧವಾಗಿ ಮತ್ತೊಂದು ನರ ಅದನ್ನ ಕುಂಠಿತ ಮಾಡ್ತೈತಿ. ಹಂಗ ಅಪಾನವಾಯು
ನಾವು ಯಾವಾಗ ಪೂರಕ ಮಾಡ್ತೇವಿ, ಅಪಾನ ವಾಯುವಿನ ಕೆಳಮುಖ ಪ್ರವಾಹವನ್ನು ಬಂಧನ ಮಾಡಿದಾಗ ಪಾನವಾಯುವಿನ ಊರ್ಧ್ವಮುಖ ಚಲನೆ ಆರಂಭ ಆಕೈತಿ. ಅವೆರಡೂ ಕೂಡಿ ನಾಭಿಯಲ್ಲಿ ಒಂದಾಕಾವ ಅಂತ ಹೇಳಿ. ಪಾನ ಅಪಾನಗಳು ಸಂಯೋಗ ಮಾಡುವುದೇ ಹಠಯೋಗದ ಉದ್ದೇಶ. ಅವೆರಡೂ ನಾಭಿಯಲ್ಲಿ ಯಾವಾಗ ಒಂದಾಕಾವ ಅವಾಗ ಸಂಪೂರ್ಣವಾದಂಥ ಪ್ರಾಣಾಯಾಮ ನಡಿತೈತಿ. ಇದನ್ನ ನಾವು ವಚನದಲ್ಲಿ ನೋಡಿದ್ವಿ. ರಾಜಯೋಗನ ಶಿವಯೋಗನ ಅಥವಾ ಹಠಯೋಗದ ಪರಿಣಾಮವನ್ನ ನಾವು ಶಿವಯೋಗದಲ್ಲಿ ನೋಡ್ತೇವೆ. ಒಂದು ವಚನ, ಲಿಂಗ ಪೂಜೆ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆ ಮಾಡಿರೋ, ಅದ್ರೊಳಗೆ ಒಂದು ಬಂತು, ಗಂಗೆ ಯಮುನೆಗಳ ಸಂಗಮದಲ್ಲಿ ಮಿಂದು ಅಂತ ಹೇಳಿ. ಇಲ್ಲಿ ಗಂಗೆ ಯಮುನೆ ಅಂದ್ರೆ ಈಡ ಮತ್ತು ಪಿಂಗಳ ನಾಡಿಗಳು. ಮತ್ತೊಂದು ವಚನ ನಾವು ದಿವಸ ಹಾಡ್ತೇವೆ, ಮಂಗಳಗೀತೆ ಅಂತ ಹೇಳಿ. ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ, ಅದ್ರೊಳಗ ಶಿವಧರ್ಮ ನಾಳವೆಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪ್ರಣತೆಯೋಳು. ಅಂದ್ರ ಮೇರುದಂಡದ ಗುಂಟ ಈ ಎರಡೂ ನಾಡಿಗಳು ಯಾವಾಗ ಒಂದಾಗಿ ಸುಷುಮ್ನ ನಾಡಿ ಜಾಗೃತಿ ಆಕೈತಿ, ಯಾವಾಗ ಆಜ್ಞಾ ಚಕ್ರದಲ್ಲಿ ಆ ಪಣತಿ ಏನ್ ಹತ್ತೈತಿ, ಆ ಬೆಳಕಿನ ನಾನು ಲಿಂಗ ಪೂಜೆಯಲ್ಲಿ ಮಾಡ್ತೇನೆ ಅನ್ನುವಂಥದ್ದು. ಅಂದ್ರೆ ಪ್ರಾಣಾಯಾಮದ ಪರಿಣಾಮವನ್ನು ಅಲ್ಲಿ ಶಿವಯೋಗದಲ್ಲಿ ನೋಡಿದ್ರು. ಅಲ್ಲಮ್ಮ ಪ್ರಭುದೇವರು ಏನ್ ಮಾಡಿದ್ರು, ಅದನ್ನ ನಿಜಗುಣ ಶಿವಯೋಗಗಳ ವರ್ಣನೆ ಮಾಡಿದ್ರು. ಅಲ್ಲಮ್ಮ ಪ್ರಭುದೇವರು ಮಾಡಿದ್ದು ಇದೇ ಕೆಲಸ. ಶಿವಯೋಗವನ್ನ ಬೇರೆ ಎಲ್ಲ ಯೋಗದೊಂದಿಗೆ ತುಲನೆ ಮಾಡಿ ಅದರ ಶ್ರೇಷ್ಠತೆಯನ್ನ ಅವರು ಸರ್ಟಿಫೈ ಮಾಡಿದ್ರು. ಇವತ್ತಿಗೂ ಸಹಿತಕ ಉತ್ತರ ಭಾರತದೊಳಗ ಇವ್ರದ್ದೇನು ಮಂದಿರ ಇದೆ, ಅಲ್ಲಿ ಇದರ ಮಂದಿರದಲ್ಲಿ ಇವತ್ತಿಗೂ ಅಲ್ಲಮ್ಮ ಪ್ರಭುದೇವರ ಮೂರ್ತಿ ಅಲ್ಲಿದೆ. ಎರಡನೇದು, ನಿಜಗುಣ ಶಿವಯೋಗಗಳು ಏನ್ ಮಾಡಿದ್ರು ಅಂದ್ರೆ ಇದನ್ನ ವರ್ಣನೆ ತುಲನೆ ಮಾಡಿದ್ರು. ರಾಜಯೋಗ ಮತ್ತು ಶಿವಯೋಗನ ತುಲನೆ ಮಾಡಿ ಅವರು ವರ್ಣನೆಯನ್ನು ಕೊಟ್ಟರು. ಇವರು ಇಬ್ಬರು ಏನ್ ಮಾಡಿದ್ರು, ಅದನ್ನ ತಪೋವನದ ಶ್ರೀಗಳು ಮಾಡಿ ತೋರಿಸಿದ್ರು ಈಗಿನ ಕಾಲದಲ್ಲಿ. ಅಂದ್ರೆ ಶಿವಯೋಗವನ್ನ ಅವರು ಬೇರೆ ಬೇರೆ ಯೋಗ ಪ್ರಕಾರಗಳೊಂದಿಗೆ ತುಲನೆ ಮಾಡಿ, ಬೇರೆ ಬೇರೆ ವಿಜ್ಞಾನದ ಸೂತ್ರಗಳೊಂದಿಗೆ ತುಲನೆ ಮಾಡಿ, ಬೇರೆ ಬೇರೆ ಧರ್ಮ ಗ್ರಂಥಗಳೊಂದಿಗೆ ತುಲನೆ ಮಾಡಿ ಅವರು ಶಿವಯೋಗವನ್ನು ಕುರಿತು ತಮ್ಮ ಅನುಭವವನ್ನು ಕೊಟ್ಟರು. ಇದನ್ನ ನಾವು ಮುಂದಿನ ಜನಕ್ಕೆ ತಿಳಿಸ್ಬೇಕಾಗಿದೆ, ಇದು ನಮ್ಮ ಕರ್ತವ್ಯ. ಇನ್ನ ಎರಡನೇ ವಚನದಲ್ಲಿ ನಾವು ಏನು ನೋಡ್ತೇವೆ, ಶಿವಧರ್ಮ ನಾಳವೆಂತೆಂಬ ಕಂಬದ ಮೇಲೆ, ಅಲ್ಲಿ ಪ್ರಾಣಾಯಾಮದಿಂದ ನಾಸಿಕದ ಮೇಲೆ ಕೇಂದ್ರೀಕರಣ ಮಾಡಿ ಅವ್ರು ಮಾಡಲಿಲ್ಲ ಶಿವಯೋಗಿಗಳು, ನೇತ್ರದ ಮೇಲೆ ಕೇಂದ್ರೀಕರಣ ಮಾಡಿ ಅಥವಾ ಸಂಯಮ ಮಾಡಿ ಇದನ್ನು ಗಳಿಸಿದ್ರು. ಅದಕ್ಕೆ ಅವರು ಪ್ರಾಣಾಯಾಮಕ್ಕಾಗ್ಲಿ ಆಸನಗಳಿಗಾಗ್ಲಿ ಬಹಳಷ್ಟು ಬೆಂಬಲವನ್ನು ಕೊಡಲಿಲ್ಲ ಶಿವಯೋಗಿಗಳು. ಇನ್ನ ಈ ನಾಡಿಗಳು ನಮ್ಮಲ್ಲಿ 3 ಪ್ರಕಾರದ ಶರೀರಗಳು ಅದಾವನ್ನು ನಾವು ನೋಡೇವಿ, ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ. ಕಾರಣ ಶರೀರ ಏನ್ ಮಾಡ್ತೈತೆ ಅಂದ್ರೆ ಹೋದ ಜನ್ಮದ ಎಲ್ಲ ಅನುಭವವನ್ನ ಫಲಿತಾಂಶವನ್ನ ತೆಗೆದುಕೊಂಡು ಮುಂದೆ ಬರ್ತೈತಿ. ಸೂಕ್ಷ್ಮ ಶರೀರ ಏನ್ ಮಾಡ್ತೈತೆ ಅಂದ್ರ ಈ ರೀತಿಯ ಸೂಕ್ಷ್ಮ ಶರೀರ 18 ತತ್ವಗಳಿಂದ ಆಗಿದೆ ಅಂತೇಳಿ ಶ್ರೀಗಳು ಹೇಳ್ಯಾರ. 5 ಪಂಚೇಂದ್ರಿಯಗಳು, 5 ಪ್ರಾಣೇಂದ್ರಿಯಗಳು, 5 ಪಂಚಪ್ರಾಣಗಳು, 5 ಪ್ರಾಣಗಳು, ಚಿತ್ತ, ಮನ, ಬುದ್ಧಿ ಒಟ್ಟು ಸೇರಿ 18 ಇವುಗಳಿಂದ ಈ ಸೂಕ್ಷ್ಮ ಶರೀರ ಆಗಿದೆ ಅಂತ ಹೇಳಿ. ಯೋಗಿಗೆ ಇಂಥ ನಾದಗಳು, ಇಂಥ ಬೆಳಕು, ಇಂಥ ಇದು ಯಾವಾಗ ಕಾಣ್ತಾವ ಅನ್ನೋದಂದ್ರ ಆ ಸಾಧನೆನ ಹೆಂಗ್ ಮಾಡಿದ ಅನ್ನೋದು ಅವ್ರೊಬ್ಬರ ಶಿಷ್ಯಂದ್ರು ಇದ್ರು, ಶ್ರೀಗಳ ಶಿಷ್ಯಂದ್ರು ಶುಕ್ಲ ಅಂತ ಹೇಳಿ. ಅವ್ರೊಮ್ಮೆ ಎಲ್ಲರ ಮುಂದೆ ಹೇಳಿದ್ರು, ಶ್ರೀಗಳ ಆತ್ಮ ಅವ್ರ ಶರೀರದಿಂದ ಹೊರಗೆ ಬರ್ತೈತಿ, ಬಂದು ಅವರ ಶಿಷ್ಯಂದ್ರೆ ಎಲ್ಲಿರ್ತಾರೋ, ಅವ್ರು ಇಂಗ್ಲೆಂಡ್ ಇರ್ಲಿ, ಅವರು ಫ್ರಾನ್ಸ್ದೊಳಗಿರ್ಲಿ ಅಥವಾ ಅವರು ಇಟಲಿ ಒಳಗಿರ್ಲಿ, ಅವ್ರಿಗೆ ದರ್ಶನ ಕೊಡ್ತೈತಿ, ಅವ್ರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತೈತಿ. ಅವ್ರ ಆಪತ್ತಿನಲ್ಲಿ ಸಿಕ್ಬಿದ್ರೆ ಅವರನ್ನ ಆ ಆಪತ್ತಿನಿಂದ ಹೊರಗೆ ತಗೊಂಡ್ಬರ್ತೈತಿ. ಇದೀಗ ನಾವು ಏನ್ ನೋಡಿದ್ವಿ ಶಕ್ತಿಪಾತ ಯೋಗ. ಅಷ್ಟೇ ಅಲ್ಲ, ಅದು ಶರೀರದೊಳಗೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಒಂದ್ ವೇಳೆ ಶ್ರೀಗಳು ಅದಕ್ಕೆ ಆಜ್ಞೆ ಮಾಡಿದ್ರ, ಇನ್ನೊಮ್ಮೆ ನನ್ನ ಶರೀರ ಪ್ರವೇಶ ಮಾಡಬೇಡ ಅಂತೇಳಿ ಆಜ್ಞೆ ಮಾಡಿದ್ರ ಅಲ್ಲೇ ನಿಂತು ಬಿಡ್ತೈತಿ. ಇಂಥ ಸಾಧನೆ ನಾ ಮಾಡೇನಂತೇಳಿ ಶ್ರೀಗಳು ಹೇಳ್ತಿದ್ರು. ಇದನ್ನ ಅವ್ರ ಶಿಷ್ಯಂದಿರು ಹೇಳಿದ್ರು, ಎಲ್ಲರ ಮುಂದೆ ಹೇಳಿದ್ರು, ಮತ್ತು ಶ್ರೀಗಳು ಅದನ್ನ ಅನುಮೋದನೆ ಕೂಡ ಮಾಡಿದ್ರು. ಇನ್ನು ನಮ್ಮಲ್ಲಿ 5 ಕೋಶಗಳದಾವ್ ನಮ್ಮ ಶರೀರದಲ್ಲಿ. 5 ಕೋಶಗಳು ಆತ್ಮನ ಸುತ್ತಲೂ ಅವು ಇರ್ತಾವ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಕೊನೆಯದು ಆನಂದಮಯ ಕೋಶ. ಈ 5 ಕೋಶಗಳ ಒಳಗಡೆ ಆತ್ಮ ಇದ್ರೂ ಸಹಿತಕ ಅದು ಯಾವುದಕ್ಕೂ ಸ್ಪಂದನ ಮಾಡಂಗಿಲ್ಲ. ಅಂದ್ರ ಅವ್ಯಕ್ತ ಮತ್ತು ಅದು ಯಾವುದೇ ರೀತಿಯಿಂದ ಸ್ಪಂದನ ಮಾಡದಂತೆ ಸ್ವತಂತ್ರವಾಗಿ ಉಳಿದಿದೆ ಅಂತ ಹೇಳಿ. ಅದು ಬೇರೆ ಕಡೆ ಆತ್ಮನಿಗೆ ಅಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿಲ್ಲ. ಆದ್ರೆ ಶ್ರೀಗಳು ಆತ್ಮನನ್ನ ಮತ್ತು ಪರಮಾತ್ಮನನ್ನು ಕುರಿತು ಎರಡಕ್ಕೊಂದು ವಿಶೇಷವಾದ ಅನುಭವವನ್ನು ಕೊಟ್ಟರು.
ನಮ್ಮ ತಲೆಯ ಮೇಲೆ 10 ಇಂಚು ಮೇಲ್ಗಡೆ ಪರಮಾತ್ಮ ಅನ್ನುವಂಥ ಶಕ್ತಿ ಇದೆ, ಶಿರದಲ್ಲಿ ಆತ್ಮನ ಶಕ್ತಿ ಇದೆ ಅಂತ ಹೇಳಿ. ಅಂದ್ರೆ ಆತ್ಮ ಮತ್ತು ಪರಮಾತ್ಮರ ಸಾಯುಜ್ಯ ಅದು ಯಾವ ರೀತಿ ಅನ್ನೋದು ಇಲ್ಲಿ ಶ್ರೀಗಳು ಹೇಳಿದ್ದಿದೆ. ಇನ್ನ ನಮ್ಮಲ್ಲಿ ನಮ್ಮ ಶರೀರ ಒಟ್ಟು 5 ಭೂತಗಳಿಂದ, ಪಂಚಮಹಾಭೂತಗಳಿಂದ ನಮ್ಮ ಶರೀರ ಆಗಿದೆ. ಒಂದು ಪೃಥ್ವಿ ತತ್ವ, ನಮ್ಮ ಎಲುಬುಗಳು, ಶರೀರದ ಎಲುಬುಗಳು, ಅದು ಪೃಥ್ವಿ ತತ್ವದ ಸಂಕೇತ. ಎರಡನೇದು ತೇಜ ಅಂದ್ರೆ ಅಗ್ನಿ, ನಮ್ಮಲ್ಲಿ ಜಠರಾಗ್ನಿ ಇದೆ. ಮತ್ತು ಹೊರಗಡೆ ಟೆಂಪರೇಚರ್ ಎಷ್ಟ ಇದ್ರು, ಹೆಚ್ಚಿರ್ಲಿ ಕಡಿಮೆ ಇರ್ಲಿ, ನಮ್ಮ ಬಾಡಿ ಟೆಂಪರೇಚರ್ ಯಾವಾಗ್ಲೂ ಮೇಂಟೈನ್ ಆಕೈತಿ, ಇದು ಅಗ್ನಿ ತತ್ವ. ಮೂರನೇದು ವಾಯು ತತ್ವ, ಶ್ವಾಸ ಮತ್ತು ಉಶ್ವಾಸಗಳ ವಾಯು ತತ್ವ. ನಾಲ್ಕನೇದು ಆಕಾಶ, ಶರೀರದ ಎಲ್ಲಾ ಪಳ್ಳು ಭಾಗಗಳೇನದಾವ್ ಅದು ಆಕಾಶ. ಕೊನೆಯದು ನೀರು, ಬೆವರು ಇತ್ಯಾದಿ ಏನಿದೆ ಅದು ನೀರಿನ ಅಂಶ. ಈ ಪಂಚಮಹಾಭೂತಗಳಿಂದ ಆದಂತಹ ಶರೀರ. ಇದ್ರೊಳಗ ಪ್ರಾಣಾಯಾಮದ ಮುಖಾಂತರ ನಮಗ ಏನು ಲಾಭ ಸಿಗ್ಬೇಕನ್ನೋದು ಶ್ರೀಗಳು ಹೇಳಿದರು. ನಮಗೆ ಪ್ರಾಣಾಯಾಮ ಮಾಡುವುದರಿಂದ, ಪರಿಪೂರ್ಣ ಪ್ರಾಣಾಯಾಮ ಮಾಡುವುದರಿಂದ ಅಂದ್ರೆ ಬಂಧಗಳ ಸಮೇತವಾಗಿ ಏನು ಲಾಭ ಸಿಗ್ಬೇಕಂತಂದ್ರೆ, ಮೊದಲನೇದಾಗಿ ಖಿನ್ನತೆ ಕಡಿಮೆ ಆಗಬೇಕು. ಖಿನ್ನತೆ ಕಡಿಮೆ ಆಗಬೇಕು. ಎರಡನೇದು ಹೃದಯ ಕ್ಷಮತೆ ಅಂದ್ರೆ BP ಅಥವಾ ಪಲ್ಸ್, ಈ ಎರಡು ಕಂಟ್ರೋಲ್ ಆಗಬೇಕು. ಮೂರನೇದು ಶ್ವಾಸಕೋಶಗಳು ಅವು ಸ್ಪಂಜ್ಗತೆ ಇರ್ತಾವ, ಅಂದ್ರೆ ಸಾಫ್ಟ್ ಇರಬೇಕು. ಅವು ಹಿಗ್ಗುದಾಗ್ಲಿ ಆಕುಂಚನ ವಿಕಾಸನ ಸರಿಯಾಗಿ ಆಗ್ತಾ ಇರ್ಬೇಕು. ಇಲ್ಲ ಅಂದ್ರೆ ನಮ್ಮ ಶ್ವಾಸೋಶ್ವಾಸ ಸರಿ ಇರ್ಲಿ ಅಂದ್ರೆ ಆಮ್ಲಜನಕ ತೆಗೆದುಕೊಳ್ಳೋದು, ಇದು ವಿಸರ್ಜನೆ ಮಾಡಿದ್ರು ಇದು ಕುಂಠಿತವಾಗ್ತೈತಿ. ಇದರಿಂದ ನಮ್ಮ ಶರೀರ ಕ್ಷಯಿಸುವಿಕೆ ಹೆಚ್ಚಾಕೈತಿ. ಮೆಟಬಾಲಿಸಮ್ ಅನ್ನು ಏನಂತಾರ, ನಮ್ಮ ಶರೀರ ಕ್ರಿಯೆ ಕುಂಠಿತ ಆಗಬಾರ್ದು ಅಂದ್ರೆ ಒಂದು ಆಕ್ಸಿಜನ್ ಸಪ್ಲೈ ಸರಿ ಇರಬೇಕು. ಇದು ಶರೀರ ತುಂಬ ಪ್ರವಹಿಸಬೇಕು. ಆಂಟಿ ಆಕ್ಸಿಡೆಂಟ್ ಅಂತ ಹೇಳಿ ನಾವೇನು ಔಷಧ ತಗೋತೇವೆ, ಅದು ಆಕ್ಸಿಜನ್ ಪ್ರಮಾಣ ನಿಯಂತ್ರಣ ಮಾಡಲಿಕ್ಕೆ, ಹಿಡಿದು ಇಡಲಿಕ್ಕೆ ಉಪಯೋಗ ಆಗುವಂತ ಮೆಡಿಸಿನ್. ಆಮೇಲೆ ಆಮ್ಲಜನಕದ ವಿನಿಮಯ ಅಥವಾ ಶುದ್ಧೀಕರಣ ಸರಿ ಆಗಬೇಕು. ಇದರಿಂದ ಮೆದುಳು ಚುರುಕಾಕೈತಿ, ಏಕಾಗ್ರತೆ, ಜ್ಞಾಪಕ ಶಕ್ತಿ ಬರ್ತೈತಿ. ವೃದ್ಧಾಪ್ಯದ ಲಕ್ಷಣಗಳು, ವೃದ್ಧಾಪ್ಯ ದೌಡ ಬರಂಗಿಲ್ಲ, ಕಿವಿ ಕೇಳಂಗಿಲ್ಲ, ಕಣ್ಣನ್ನು ಕಾಣಂಗಿಲ್ಲ, ಇವು ಯಾವುದು ವೃದ್ಧಾಪದ ವಿಷಯಗಳು ಬೇಗನೆ ಬರಂಗಿಲ್ಲ. ಉದ್ವೇಗ ಕಡಿಮೆ ಆಕೈತಿ, ಟೆನ್ಷನ್. ಆಮೇಲೆ ಸೈನಸ್ ಅಥವಾ ಶ್ವಾಸಕೋಶಿ ಸಂಬಂಧಿತ ರೋಗಗಳು ಬರಂಗಿಲ್ಲ. ಇಷ್ಟೇ ಅಲ್ಲ, ಪಚನ ಕ್ರಿಯೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಕೈತಿ. ಇಲ್ಲಿ ಕಾಯ ಗುಣ ಕಾಯ ಸಂಪತ್ತು ಅಂತ ಹೇಳಿ ಒಂದ್ ಕಡೆ ಶ್ರೀಗಳು ಹೇಳಿದ್ರು. ರೂಪ ಲಾವಣ್ಯ ಬಲಂಚ ಸಂವಹನತ್ವಾನಿ ಕಾಯ ಸಂಪತ್ ಅಂತ. ಅಂದ್ರ ರೂಪ ಅಂದ್ರೆ ನಮ್ಮ ಶರೀರಕ್ಕೆ ಒಂದು ಅಪಿಯರೆನ್ಸ್ ಏನಿದೆ ಅದು ರೂಪ. ಆದ್ರ ಶರೀರದ ಎಲ್ಲ ಅವಯವಗಳು ದೇಹದ ಗಾತ್ರಕ್ಕೆ ತಕ್ಕಂತೆ ಇರುವುದು ಅದು ಲಾವಣ್ಯ. ರೂಪ ಬೇರೆ, ಲಾವಣ್ಯ ಬೇರೆ, ಸೌಂದರ್ಯ ಬೇರೆ. ಇವುಗಳಿಂದ ಒಂದು ಸಮನ್ವಯತೆ ಏನಿರಬೇಕು ಅಂದ್ರೆ ಉಷ್ಣ ಶೀತ, ಬಾಡಿ ವಜನ್, ಬಾಡಿ ಕಾನ್ಫಿಗರೇಷನ್, ಇವು ಎಲ್ಲ ಒಂದು ಸಮನ್ವಯವಾಗಿ ಇರ್ಬೇಕಂತಂದ್ರೆ ಈ ಪ್ರಾಣಾಯಾಮದಿಂದ ಅದು ಸಿಗ್ತೈತಿ. ಮತ್ತೊಂದು ಶುದ್ಧ ವೀರ್ಯ, ಸ್ಮೃತಿ ಮತ್ತು ಪ್ರಜ್ಞೆ ಇವುಗಳು ಲಭ್ಯವಾಗ್ತವೆ. ಇದ್ರೊಳಗ ಶ್ರದ್ಧೆ ಅಂದ್ರೆ ನಮ್ಮಲ್ಲಿ ಮೊದಲು ಶ್ರದ್ಧೆ ಇರಬೇಕು, ಆಮೇಲೆ ಗುರುವಿನಲ್ಲಿ ಶ್ರದ್ಧೆ. ಎರಡನೇದು ವೀರ್ಯ ಅಂದ್ರೆ ಇದಕ್ಕೆ ಉತ್ಸಾಹ ಅಂತ ಕರೆದ್ರು. ಉತ್ಸಾಹ ಅಂದ್ರೆ ಒಂದು ಏರೋಪ್ಲೇನ್ ಹಾರಿದ ಮೇಲೆ ಸತತವಾಗಿ ಆ ಹಾರಾಡುವಿಕೆಯಲ್ಲಿ ಇರ್ಬೇಕನ್ನೋ ಒಂದು ಬಯಾಂಟ್ ಫೋರ್ಸ್ ಏನಿರ್ತೈತಿ, ಆ ಬಯಾಂಟ್ ಫೋರ್ಸ್ ನಮ್ಮ ಶರೀರದಲ್ಲೂ ಇದೆ. ಅದು ನಮ್ಮ ಪ್ರಾಪ್ತಿ ಆಗಬೇಕಾತಂದ್ರ ಈ ಪ್ರಾಣಾಯಾಮಗಳ ಅವಶ್ಯಕತೆ ಇದೆ. ಮತ್ತೊಂದು ಈಜಾಡ್ಲಿಕ್ಕೆ ಬರ್ಲಾರ್ದವ್ರಿಗೆ ಒಂದು ಜಾಕೆಟ್ ಕೊಡ್ತಾರೆ, ಅಲ್ಲಿ ಸಹಿತಕ್ಕೆ ನೀರಿನಿಂದ ಮೇಲ್ಗಡೆ ಶರೀರ ತೇರ್ಲಿಕ್ಕೆ ಅದೇನು ಸಹಾಯ ಮಾಡ್ತೈತಿ. ಅಂತ ಶಕ್ತಿ ನಮ್ಮಲ್ಲಿ ಏನಿದೆ ಅದು ಜಾಗೃತಿ ಆಗಬೇಕು, ನೆನಪಿನ ಶಕ್ತಿ ಜಾಗೃತಿ ಆಗಬೇಕು. ಒಟ್ಟಾರೆ ಪ್ರಜ್ಞೆ ನಮಗೆ ಲಭಿಸಬೇಕು. ಆ ಪ್ರಜ್ಞೆ ಸಿಗ್ಬೇಕಾತಂದ್ರ ಈ ಪ್ರಾಣಾಯಾಮದ ಅವಶ್ಯಕತೆ ಇದೆ. ಪ್ರಾಣಾಯಾಮದಲ್ಲಿ ನಾವು ನೋಡಿದ್ವಿ ಹೋದ್ ಸಾರಿ ಸಂಕ್ಷಿಪ್ತವಾಗಿ, ನಮ್ಮಲ್ಲಿ ತಪೋವನದಲ್ಲಿ 2ಕ್ಕೆ ನಾವು ಹೆಚ್ಚು ಮಹತ್ವ ಕೊಡಬೇಕು. ಅನುಲೋಮ ವಿಲೋಮ, ಎರಡನೇದು ನಾಡಿ ಶೋಧನ. ಇವೆರಡು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮಾಡಬಹುದು. ಇದು ಅಲ್ಲದೆ ಬೇರೆ ಬೇರೆ ಪ್ರಕಾರಗಳಾದ ಉಜ್ಜಾಯಿ ಅಂತಿದೆ, ಶೀತಲಿ, ಶೀತಕಾರಿ, ಕಪಾಲಭಾತಿ ಮತ್ತು ಸೂರ್ಯಭೇದನ, ಚಂದ್ರಭೇದನ ಇವೆಲ್ಲ ಅದಾವ. ನಾವು ಮಾತ್ರ ಪ್ರಿಫರೆನ್ಷಿಯಲಿ ಪ್ರಾಶಸ್ತ್ಯಪೂರ್ಣವಾಗಿ ಈ 2 ರೀತಿಯ ಪ್ರಾಣಾಯಾಮಗಳಿಗೆ ನಾವು ಹೆಚ್ಚಿಲೆ ಪ್ರಾಶಸ್ತ್ಯವನ್ನು ಕೊಡ್ತೇವೆ. ಇದರೊಂದಿಗೆ ನನ್ನ 4 ಮಾತುಗಳನ್ನು ಮುಗಿಸಿ ತಮ್ಮೆಲ್ಲರಿಗೂ